ನೋಡಿ, ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವ್ರ ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥ. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಯಾಕೆಂದ್ರೆ ಬಾಹ್ಯ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಚೈನಾದ ಸಹಕಾರ ಪಡೆದಿದ್ದಾರೆ, ಪಾಕಿಸ್ತಾನದ ISI ಸಹಕಾರ ಪಡೆದಿದ್ದಾರೆ. ಇವೆಲ್ಲವೂ ಹಲವು ತನಿಖೆಗಳಲ್ಲಿ ಗೊತ್ತಾಗಿರುವಂತ ಅಂಶ. ಶರಣಾಗತಿ ಯಾವ ಕಾರಣಕ್ಕೆ? ಅವರು ಪೂರ್ವಕವಾಗಿ ನಕ್ಸಲ್ ಸಿದ್ಧಾಂತದಿಂದ ದೂರ ಸರಿದು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೋ, ಅಥವಾ ಮೋಸ ಮಾಡಲಿಕ್ಕೆ, ವಂಚನೆ ಮಾಡಲಿಕ್ಕೆ, ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರ ಅನ್ನೋದು ಸಮಗ್ರ ತನಿಖೆ ಆಗ್ಬೇಕು. ಅವರು ನಿಜವಾಗ್ಲೂ ಶರಣಾಗತರಾಗಿದ್ರೆ ಸ್ವಾಗತಾರ್ಹ. ಅವ್ರ ಪೂರ್ಣ ಪ್ರಮಾಣದ ತನಿಖೆಗೊಳಪಡಿಸಬೇಕು. ಕಳೆದ 20-25 ವರ್ಷಗಳಲ್ಲಿ ಅವ್ರು ನಡೆಸಿದ ಚಟುವಟಿಕೆಗಳ ಮಾಹಿತಿ ಜೊತೆಗೆ ಯಾರ್ಯಾರು ಅವ್ರಿಗೆ ಸಹಕಾರ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆಯಲ್ಲಿ, ಅವ್ರ ತನಿಖೆಯ ಸಂದರ್ಭದಲ್ಲಿ ಬಹಿರಂಗಪಡಿಸ್ಬೇಕು. ಹಾಗಾದಾಗ ಮಾತ್ರ ಶರಣಾಗತಿಗೆ ಅರ್ಥ ಬರುತ್ತೆ. ಇಲ್ಲದೆ ಇದ್ರೆ ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಶರಣಾಗತಿ ಬೇರೆ ಬೇರೆ ರಾಜ್ಯಗಳಲ್ಲೂ ನಡೆಯುತ್ತೆ. ನಕ್ಸಲರು ಯಾರು ರಾಷ್ಟ್ರಹಿತಕ್ಕಾಗಿ ಕೆಲಸ ಮಾಡಿದವರು ಅಲ್ಲ, ಸಂವಿಧಾನ ರಕ್ಷಣೆಗಾಗಿ ಕೆಲಸ ಮಾಡಿದವರು ಅಲ್ಲ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಕೆಲಸ ಮಾಡಿದವರು ಅಲ್ಲ. ಅವರಿಗೆ ಅವರ ಸಿದ್ಧಾಂತ ತಪ್ಪು ಅಂತ ಮನವರಿಕೆ ಆಗಿದ್ರೆ ಅದನ್ನ ನಾನು ಸ್ವಾಗತಿಸ್ತೀನಿ. ಆದ್ರೆ ಸಂಪೂರ್ಣವಾಗಿ ಅವ್ರನ್ನ ತನಿಖೆಗೊಳಪಡಿಸಬೇಕು. ಅವರು ತನಿಖೆಯಲ್ಲಿ ಯಾರ್ಯಾರು ಇದರಿಂದ ಇದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಬೇಕು. ಹಾಗಾದಾಗ ಮಾತ್ರ ಶರಣಾಗತಿಗೆ ಒಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.